ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು CM ಅವ್ರಿಗೆ, DCM ಅವ್ರಿಗೆ, MB ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ನೋ ಅದರ್ ಕಾಮೆಂಟ್ಸ್ ಪ್ಲೀಸ್. ನೆಕ್ಸ್ಟ್ ಬಿಡಿ, ನೋ ಅದರ್ ಥಿಂಗ್. ಮತ್ತೇನು ಹೇಳಿ. ಮತ್ತೆ ಬೆಳಗಾವಿಗೆ ಹೋಗಿರ್ತಾರೆ ಪಾಪ, ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಬೇರೆ ಬಂದಿರ್ತಾರೆ, ಊಟ ಮಾಡಲಾರ್ದು ಉಪವಾಸ ಇರ್ಬೇಕಾ? ಆಮೇಲೆ BJP ಅವರು ಕೂಡಿರ್ತಾರೆ, ಅವ್ರವ್ರು ತಮ್ಮ ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಏನು ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದುಳಿದ ಸಮಾಜದವ್ರು ಕೂಡ, ದಲಿತ ಸಮುದಾಯದವ್ರು ಕೂಡಿದಾರ, ಒಕ್ಕಲಿಗ ಸಮುದಾಯವ್ರು ಕೂಡಿದಾರೆ, ಲಿಂಗಾಯತರನ್ನು ಕೂಡಿಲ್ಲ. ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾ ಇದೀವಿ ಎಲ್ಲ ಲಿಂಗಾಯತ ಶಾಸಕರು. ನಮ್ಮ ಸಮಸ್ಯೆ ಏನದು? ಬೆಳಗಾವಿ ಅಧಿವೇಶನ ಮುಗಿತಲ್ಲ, ಈಗ ಮುಗಿದೋಯ್ತು. ಈಗ ಇಲ್ಲ, ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ. ಈಗ ಎಲ್ಲರೂ ಸ್ವಲ್ಪ ಅವ್ರವ್ರ ಪಕ್ಷದ ಸಾಯಂಕಾಲ ಎಲ್ಲೋ ಡಿನ್ನರ್ ಕೂಡಬಾರ್ದಾ? ತಪ್ಪೇನಿದೆ ಹೇಳ್ರಿ. ಏನು ಅದು ಹೇಳ್ತೀನಿ, ಅದು ಕೊಡೋತಿಗೆ ಹೇಳ್ತೇನಂತ, ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತೇನಂತ, ನಿಮ್ಗೆ ಇನ್ವೈಟ್ ಮಾಡ್ತೇನೆ. ಬಿಡಪ್ಪ. ಈಗ ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ BJP ಅಧ್ಯಕ್ಷ. ಎನಿ ಟೈಮ್, ಎನಿ ಮೂಮೆಂಟ್. ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರಿ ಅವ್ರಿಗೆ. ಅವ್ರ ಕುರ್ಚಿ ಅಳಿಗಾಡಕತ್ತದ, ನಮ್ದು ಯಾಕೆ ಅವ್ರಿಗೆ ಚಿಂತೆ? ನಿಮ್ದು ಚಿಂತೆ ಮಾಡ್ಕೊರಪ್ಪ, ನಿಮ್ಮ ಕುರ್ಚಿ ಉಳಿಸ್ಕೊಳ್ರಿ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ಯಾವಾಗಲೂ ಕೂಡ ಏನಿರ್ತದೆ ಅಂದರೆ, ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಹೈಕಮಾಂಡ್ಗೆ ನಾವು ಬಿಟ್ಕೊಡ್ತೀವಿ. ಹೈಕಮಾಂಡ್ ಸೂಚನೆ ನಮ್ಮಲ್ಲಿ ಪದ್ಧತಿ ಏನ್ರಿ, ಅದು ಶಾಸಕರ ಅಭಿಪ್ರಾಯ ತಗೋಬೇಕು, ಬಿಡಬೇಕು. ಈಗ ಸಂದರ್ಭ ಹೋಗಿಸ್ಬಾರ್ದಲ್ಲ, ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ. ಸೊ ಅದು ಯಾವಾಗ ಮುಖ್ಯಮಂತ್ರಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ತಗೋತಾರೆ. ಈಗ ಅಂಥ ಪ್ರಸಂಗ ಇಲ್ಲಲ್ಲ. ಥ್ಯಾಂಕ್ ಯು. ಏನಾಗ್ತದಂತೆ ಎಲ್ಲ ನೀವು ಮೊದಲು ಅಕ್ಟೋಬರ್ ಮಾಡಿದ್ರಿ, ನವಂಬರ್ ಮಾಡಿದ್ರಿ, ಜನವರಿ ಮಾಡಿದ್ರಿ, ಏಪ್ರಿಲ್ ಮಾಡ್ತೀರಿ. ಏಪ್ರಿಲ್ 1ಗೆ, ಏಪ್ರಿಲ್ 1ನೇ ತಾರೀಕಿಗೆ, ಏಪ್ರಿಲ್ 1ನೇ ತಾರೀಕಿಗೆ ಭಾಳಷ್ಟು ಬೆಳವಣಿಗೆಗಳಾಗೋಯ್ತವೆ. ಏಪ್ರಿಲ್ 1ನೇ ತಾರೀಕಿಗೆ ಈಗ ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ ಕೊಡೋಲ್ಲ ಅಂತ ಕೇಂದ್ರ ಸರ್ಕಾರ. ಹಾಗಿಲ್ಲ ರೀ, ಈಗ ತಪ್ಪದು, ಯಾರೋ ತಪ್ಪು ಬರ್ದಿದ್ದಾರೆ. ಈಗ 2033ವರೆಗೆ ಬೆಂಗಳೂರು ಅಷ್ಟೇ ಅಲ್ಲ, ಹೊಸೂರಿಗೂ ಅನ್ವಯ ಆಗ್ತದೆ. ಇದು 2033ವರೆಗೆ ಅವ್ರಿಗೆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 150 ಕಿಲೋಮೀಟರ್ದಲ್ಲಿ ಯಾವ ಏರ್ಪೋರ್ಟ್ ಆಗಬಾರ್ದು ಅಂತೇಳಿ. ಅದು ನಮಗಷ್ಟೇ ಅಲ್ಲ, ಹೊಸೂರಿಗೂ ಅನ್ವಯ ಆಗ್ತದೆ. ಅದು ನಾವು 2033ಕ್ಕೆ ಚಾಲೂ ಮಾಡಿದ್ರೆ 40ಕ್ಕೆ ಹೋಗ್ತದೆ, 2040. ಅದು 33 ಅಷ್ಟರಲ್ಲಿ ಇವತ್ತಿನ ದಿವಸ ಎಲ್ಲ ಆಗಬೇಕು ಅಂತೇಳಿ ಪೂರ್ವಭಾವಿಯಾಗಿ ಮಾಡ್ತಾಯಿದ್ದೀವಿ. ನಮ್ಗೆ ಗೊತ್ತಿದೆ 2033 ತನಕ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಇವ್ರು ಯಾರು ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದಾರಲ್ಲ, ಅವರು ಅರ್ಥ ಮಾಡ್ಕೋಬೇಕಿದ್ದು ಹೊಸೂರಿಗೂ ಅನ್ವಯ ಆಗ್ತದೆ. ಅದು 33 ತನಕ ಹೊಸೂರು ಮಾಡೋಕ್ಕಾಗಂಗಿಲ್ಲ, ನಾವು ಮಾಡೋಕ್ಕಾಗಂಗಿಲ್ಲ. ಆದರೆ ಇಷ್ಟೇ ಪೂರ್ವಭಾವಿ. ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಲ್ಯಾಂಡ್ ಎಕ್ವಿಷನ್ನು ಅದೆಲ್ಲ ಕ್ಲಿಯರೆನ್ಸಸ್ ಎಲ್ಲ ಆಗಬೇಕಂದ್ರೆ 7-8 ವರ್ಷ ಬೇಕಾಗ್ತದೆ. ಇವತ್ತು ನಾವು 2026, 25, ಈಗ 26 ಬರ್ತದೆ. 26 ಅಂದರೆ ಎಷ್ಟು? 33 7 ವರ್ಷ 8 ವರ್ಷ ಬೇಕು. ಇನ್ನು 20 ಇದು ಪೂರ್ವ ತಯಾರಿ, ಇದು ಪೂರ್ವ ತಯಾರಿ ಆಗಿತ್ತು ದಿವಸ ಇದೆಲ್ಲ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೋ ಕನ್ಫ್ಯೂಷನ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ವಿಸಿಟ್ ಮಾಡಿ ಹೋಗಿ ಅವ್ರು ತಮ್ಮ ಅಲ್ಲಿ ಆ ಸೈಟ್ಗಳು ಏನೇನು ಸವಾಲುಗಳಿದ್ದಾವೆ, ಇನ್ನೆಲ್ಲ ಆಗಬೇಕು, ಏನೆಲ್ಲ ಅದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕನ್ಸಲ್ಟೆನ್ಸಿ ಸರ್ವಿಸಸನ್ನು ನಾವು ಟೆಂಡರ್ ಕರೆದಿದ್ದೀವಿ. ಅದಾದಮೇಲೆ ಮುಂದಿನ ಹೆಜ್ಜೆ ನಾವು ಅದಾದಮೇಲೆ ಅವ್ರಿಗೆ ಕೇಂದ್ರ ಸರ್ಕಾರ ಅಪ್ಲೈ ಮಾಡುವಂಥದ್ದು. ಅಂದರೆ ಈಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮಾಡಿದ್ದಾರೆ, ಅವ್ರು ರಿಪೋರ್ಟ್ ಮಾಡಲೇ ಉತ್ತರ ನಾವು ಟೆಂಡರ್ ಕರೆದಿದ್ದೀವಿ. ಈಗ ಮುಂದೆ ನಾವು ಪರ್ಮಿಷನ್ಗೆ ಯಾವ ಸೈಟು, ಫಿಸಿಬಿಲಿಟಿ, ಫೈನಾನ್ಷಿಯಲ್ ವಯಬಿಲಿಟಿ, ಟ್ರಾಫಿಕ್, ಇದು ಪ್ಯಾಸೆಂಜರ್ಸ್, ಇದು ಬೆಂಗಳೂರಿಗೆ ಯಾವ್ದು ಅನುಕೂಲ ಆಗ್ತದೆ ಎಲ್ಲ ನೋಡಿಕೊಂಡು ಮುಂದೆ ನಿರ್ಧಾರ ಮಾಡ್ತೀವಿ. ಬಿಜಾಪುರದ್ದು ಈಗ ಫಾರ್ಚುನೇಟ್ಲಿ ಮೊನ್ನೆ ಒಂದು
ಯಾಕಂದರೆ ಹಿಂದೆ ನಾವು ಎನ್ವಿರಾನ್ಮೆಂಟಲ್ ವಯೋಲೇಷನ್ನಲ್ಲಿ EC ವಯೋಲೇಷನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ವಿರೋಧ ಆಗಿತ್ತು. ನಂತರ ನಾನು ಆಮೇಲೆ ಅದು ರಿವ್ಯೂವ್ನಲ್ಲೂ ಕೂಡ ಭಾಳಷ್ಟು ಸಾಧ್ಯತೆಗಳು ಕಡಿಮೆ ಇತ್ತು. ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಎಂಗೇಜ್ ಮಾಡಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಬೇರೆ ಬೇರೆ ಅವ್ರು ತಮ್ಮ ಬೇರೆ ಬೇರೆ ಪ್ರೊಜೆಕ್ಟ್ಸ್ಗೆಲ್ಲ ಇದು ಮಾಡಿ ಇವತ್ತೊಂದು ದಿವಸ ಒಂದು ರಿಲೀಫ್ ಸಿಕ್ಕಿದೆ. ಭಾಳ ದೊಡ್ಡ ಗಂಡಾಂತರದಿಂದ ನಾವು ಪಾರಾಗಿದ್ದೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನಿರ್ಣಯ ನಮ್ಮ ವಿರೋಧ ಆಗಿಬಿಟ್ಟಿತ್ತು. ರಿವ್ಯೂನಾಗ ಹೋಗಿದ್ದೀವಿ ನಾವು. ರಿವ್ಯೂನಲ್ಲಿ ಇವತ್ತು SOP ಮಾಡಬೇಕು, ಇದನ್ನೆಲ್ಲ ಮಾಡಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಮತ್ತು ಡಿಸ್ಟಿಂಕ್ಷನ್ ಮಾಡಬೇಕು, ಪ್ರೈವೇಟ್ ಪ್ರಾಜೆಕ್ಟ್ಸು ಗೌರ್ಮೆಂಟ್ ಪ್ರಾಜೆಕ್ಟ್ಸು ಅಂತೇಳಿ ನಾವೆಲ್ಲ ಕಪಿಲ್ ಸಿಬ್ಬಲ್ ಅವ್ರಿಗೆ ಬ್ರೀಫ್ ಮಾಡಿ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಈಗ ರಿವ್ಯೂ ಮಾಡಿ SOP ಹಾಕಿದ್ದಾರೆ ಮತ್ತು ಲಾರ್ಜರ್ ಬೆಂಚಿಗೆ ರೆಫರ್ ಮಾಡಿದ್ದಾರೆ. ಸೊ ಹೀಗಾಗಿ ಗಂಡಾಂತರದಿಂದ ಪಾರಾಗಿದ್ದೀವಿ ಅಂತೇಳಿ ನನಗೆ ಅನಿಸ್ತದೆ. ಮತ್ತು ನಾವು ಈಗ ಒಂದು ಲೆಟರ್ನು ಕೂಡ ಈಗ ಅಡ್ವೊಕೇಟ್ ರೆಡಿ ಮಾಡಿಕೊಟ್ಟಿದ್ದಾರೆ ನಿಶಾಂತ್ ಪಾಟೀಲ್ರು. ಅದನ್ನು ಮುಖ್ಯಮಂತ್ರಿಗಳ ಮೂಲಕ ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಬರಿತಾ ಇದ್ದೀವಿ. ಅದನ್ನು ನಾಳೆ ಮುಖ್ಯಮಂತ್ರಿಗಳದ್ದು ಆದಮೇಲೆ ನಿಮ್ಗೆ ಶೇರ್ ಮಾಡ್ತೀನಿ. ಅದನ್ನು ಇಲ್ಲ ರೈತರೆಲ್ಲ ಮಾಡ್ತಾ ಇದ್ದಾರೆ ಸರ್. ನಾಳೆ ಈಗ ತುಲಾಭಾರ ಇಟ್ಕೊಂಡಿದ್ದಾರೆ, ರೈತ ಸಂಘದಿಂದ ಇಟ್ಕೊಂಡಿದ್ದಾರೆ. ಇದೇ ಮೊದಲನೇ ಬಾರಿ. ಯಾಕಂದರೆ ರೈತರು ಯಾರು ಕೂಡ ಇದುವರೆಗೂ ಕೂಡ ಯಾರಿಗೂ ನೋಡಿದ್ದು ಈ ರೀತಿ ತುಲಾಭಾರ ಮಾಡೋದು ನಾನು ಮಾಡಿದ್ದಾರೆ, ಮುಂಚೂಣಿ ಮಾಡಿದ್ದಾರೆ. ನನಗೆ ಅನೇಕ ಸಲ ಮಾಡಿದ್ದಾರೆ. ಈಗಲೂ ಕೂಡ ತಿಕ್ಕೋಟದಲ್ಲಿ ಅಲ್ಲಿ ಆ ಸ್ವಾಮಿಗಳು ಅವರು ಕೂಡ ಪತ್ರಕರ್ತರಿದ್ದಾರೆ. ಆ ಸ್ವಾಮಿಗಳು ಎಲ್ಲ ರೈತರು ಕುಡ್ಕೊಂಡು ಮೊನ್ನೆನೇ ಮಾಡಿದ್ರು ಅವರು. ನನಗೆ ಅಲ್ಲಿ ಸೆಷನ್ ಮಿಶ್ರ ಇರೋದ್ರಿಂದ ನಾನು ಅದು ಬರೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಹೀಗಾಗಿ ಬಹುಶಃ ನಾಳೆ ಇಟ್ಕೊಂಡಿದ್ದಾರೆ. ಅವ್ರು ತಮ್ಮ ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿದ್ದಾರೆ. ನೀರು ಕೊಟ್ಟಿದ್ದೀವಿ, ಹಣ್ಣುಗಳನ್ನ, ದ್ರಾಕ್ಷಿ, ಕಬ್ಬು ಎಲ್ಲ ಬೆಳೀತಾ ಇದ್ದಾರೆ. ಇವತ್ತು ಅಂತರ್ಜಲ ಹೆಚ್ಚಿಗಾಗಿದೆ. ಮತ್ತೀಗೆಲ್ಲ ಒಂದು ಡ್ಯಾಮು ಮಾಡ್ತಾಯಿದ್ದೀವಿ. ಈಗ ಬಾಬಾನಗರ ಒಂದು ಡ್ಯಾಮು ಮಾಡ್ತಾಯಿದ್ದೀವಿ. ಹೀಗಾಗಿ ರೈತರು ಸಂತೋಷದಿಂದಿದ್ದಾರೆ. ಆ ಸಂತೋಷದ ಇದರ ಸಲುವಾಗಿ ನೀರು ಕೊಟ್ಟವ್ರಿಗೆ ಅವರು ಆಶೀರ್ವಾದ ಮಾಡ್ತಾಯಿದ್ದಾರೆ ಪ್ರೀತಿಯಿಂದ, ವಿಶ್ವಾಸದಿಂದ. ಬಾಬಾನಗರದಲ್ಲಿ ನಾವು ಏನಾಗಿದೆ, ನಮ್ಮ ತುರ್ಚಿ ಬಬಲೇಶ್ವರ್ನಲ್ಲಿ ನಮಗೆ 6.8 TMC ನೀರಿದೆ. ನಾವೀಗ ಮಳೆಗಾಲದಲ್ಲಿ ಲಿಫ್ಟ್ ಮಾಡ್ಕೊಳ್ಳುವಂಥದ್ದು ಬರೀ 2 TMC ಅಷ್ಟೇ ಆಗಿದೆ. ಈಗ ಇನ್ನೂ 4 TMC ಅಷ್ಟು ಬಾಕಿ ಇದೆ. ಸೊ ಅಲ್ಲಿ ನಾವು ಬೇಸಿಗೆಯಲ್ಲಿ ಲಿಫ್ಟ್ ಮಾಡೋಕ್ಕೆ ಹೋದರೆ ಅಲ್ಲಿ ರೈತರಿಂದ ಸಮಸ್ಯೆ ಉಂಟಾಗ್ತದೆ. ನಮ್ಮಲ್ಲಿ ಹೊಳೆಯಲ್ಲಿ ನೀರು ಹೋಗ್ತದೆ ಇದು ಅಂಥೇಳಿ. ಅದಕ್ಕೆ ನಮ್ಮ ಕೂಟ ಏನಿದೆ ಅದನ್ನು ಮಳೆಗಾಲದಲ್ಲೇ ಅಷ್ಟೂ ಉಪಯೋಗಿಸೋಕೆ ಆಗಂಗಿಲ್ಲ. ಈಗ ನಾಳೆ FIC ಕೆಲಸ ನಡೀತಿದೆ. ಅದು UKP 3ನೇ ಹಂತನಾಗ ಬರೋದಿಲ್ಲ. ಅದಕ್ಕೆ FICಗೆ ಹೊಲಕ್ಕೆ ನೀರು ಕೊಟ್ಟರು ಕೂಡ ಇನ್ನೊಂದು TMC ನೀರು ಹೋಗ್ತದೆ. ಭಾಳ ಎಲ್ಲ ಕೂಡ ಒಂದು 3 TMC ಹೋಗ್ತದೆ. ಇನ್ನೂ 3 TMC ಬಾಕಿ ಉಳಿತದೆ. ಆ 3 TMCಯಲ್ಲಿ 3 TMC ತೊಗೊಳ್ಳೋದಿಲ್ಲ. ಒಂದು 0.7 TMC ಅಂದರೆ ಒಂದು ರಿವಾಲ್ವಿಂಗ್ ಇದರಲ್ಲಿ 1 TMC ಆಗ್ತದೆ. 1 TMC ಅಷ್ಟು ನಾವು ಶೇಖರಣೆ ಮಾಡಿ ಅದನ್ನು ಬೇಸಿಗೆಯಲ್ಲೇ ಕುಡಿ ನೀರಿಗೆ ಉಪಯೋಗಿಸ್ತೀವಿ. ಆವಾಗ ನಾವು ಹೊಲಕ್ಕೆ ಕೊಡೋದಿಲ್ಲ. ಕೆರೆಗಳಿಗೆ ಮತ್ತು ಹಳ್ಳಕ್ಕೆ ನೀರು ಕೊಟ್ಟು ಕುಡಿ ನೀರಿನ ಸಲುವಾಗಿ ಬೇಸಿಗೆಯಲ್ಲಿ ಉಪಯೋಗಿಸ್ಲಿಕ್ಕೆ. ಅಲ್ಲಿ ಒಂದು 2,000 ಎಕರೆ ನಮ್ಮ ಭಾಗ್ಯ ಒಂದು ದಿವಸ ಅಲ್ಲಿ ಸರ್ಕಾರಿ ಜಮೀನಿತ್ತು. ಆ ಸರ್ಕಾರಿ ಜಮೀನು ಇರೋದಲ್ಲದೆ ಅದು ಭಾಳ ಒಂದು ನ್ಯಾಚುರಲಿ ಡ್ಯಾಮ್ ಸೈಟಿಗೆ ಸೂಟೇಬಲ್ ಆಗುವಂಥದ್ದು. ಸುಮಾರು ಅಲ್ಲಿ ಒಂದು 100-200 ಕೋಟಿ ರೂಪಾಯಿ, ನಮಗೆ 200 ಕೋಟಿ ರೂಪಾಯಿ ಉಳಿತದೆ. ಅದು ಆ ಸೈಟ್ ಗಾರ್ಜದೊಂದು ತೆಗ್ಗು ಥರ ಆಯ್ತು, ಒಂದು ಬೌಲ್ ಥರ ಆಯ್ತದು. ಒಂದು ಬೌಲ್ ಥರ ಇರೋದ್ರಿಂದ ಬುಟ್ಟಿ ಥರ ಇದೆ. ಅದು ಆ ಬುಟ್ಟಿ ಥರ ಇರೋದ್ರಿಂದ ನಮಗೆ ಸೇವಿಂಗ್ಸ್ ಆಗ್ತದೆ. ಒಂದು 500-600 ಕೋಟಿ ರೂಪಾಯಲ್ಲಿ ಇವತ್ತು ದಿವಸ ನಾವು 1 TMC ಶೇಖರಣೆ ಮಾಡ್ತೀವಿ. ಆ ಶೇಖರಣೆ ಮಾಡಿದಂಥ ನೀರು ಮಳೆಗಾಲದಲ್ಲಿ ಅದನ್ನು ನಾವು ಬೇಸಿಗೆಯಲ್ಲಿ ಕುಡಿ ನೀರಿಗೆ ಎಲ್ಲ ಕೆರೆಗಳಿಗೆ ನೀರು ಕೊಡಲಿಕ್ಕೆ ಉಪಯೋಗಿಸುವಂಥದ್ದನ್ನು ಕೂಡ ಈಗ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ತೊಗೊಂಡು ಅಂತ ಹೇಳಿದ್ದಾರೆ. ಆ ಬಜೆಟ್ನಲ್ಲಿ ತೊಗೊಂಡು ಇದು ಒಂದು ಐತಿಹಾಸಿಕ ಸಾಧನೆ ಆಗ್ತದೆ. ಯಾರು ನನಗೆ ಗೊತ್ತಿಲ್ಲ. ನನಗೇನೂ ಇಲ್ಲ, ನನಗೆ ಗೊತ್ತಿಲ್ಲ. ನನಗೇನು ಸಂಬಂಧಿಸಿದ ಅಲ್ಲ. ನೋ ಕಮೆಂಟ್ಸ್. ವಿಜಯಪುರ ನಗರಕ್ಕೆ 102 ಬಸ್ಗಳನ್ನ ನಮ್ಮ ಸಾರಿಗೆ ಸಚಿವರು, ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು ನಮಗೆ ನೀಡಿದ್ದಾರೆ. ನಾವು ರೆವಿನ್ಯೂ ಡಿವಿಷನ್ನು ಬೆಳಗಾವಿಗೆ ಬರ್ತೀವಿ. ಆದರೆ ಹೈಕೋರ್ಟು ಮತ್ತು ನಮ್ಮ KSRTC ಎರಡೂ ಕೂಡ ಗುಲ್ಬರ್ಗ ಡಿವಿಷನ್ ಬರ್ತದೆ. ಹೀಗಾಗಿ ಭಾಳ ಅಲ್ಲಿ ಅವರಿಗೆ ನಿಮ್ಮ ಏನು 371J ಆ ಹಣ ಇವತ್ತು ದಿವಸ ಅವ್ರಿಗೆ ಬರ್ತದೆ. ಹೀಗಾಗಿ ನಮಗೆ ಸ್ವಲ್ಪ ಅನಾನುಕೂಲತೆ ಆಗಿದ್ದು ಅದನ್ನೆಲ್ಲನೂ ಕೂಡ ವಿವರಿಸಿದ್ದೀನಿ ಮತ್ತು ಇದನ್ನು ಒಂದು ನೋಟು ಮಾಡಿ ರೆಡಿ ಮಾಡಿದ್ದೀವಿ. ಹೀಗಾಗಿ ನಮಗೆ ಬಂದಾಗ ಅವರು 371J ಫಂಡ್ಸ್ ಅವ್ರು ತೊಗೊಳ್ಳಿ, ಜನರಲ್ ಫಂಡ್ಸ್ನಾಗ ಏನು ಬಂದಿತ್ತು ನಮಗೆ ಹೆಚ್ಚಿಗೆ ಆದ್ಯತೆ ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಟ್ಟಿದ್ದೆ. ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇವತ್ತು ರಾಮಲಿಂಗ ರೆಡ್ಡಿ ಅವರು ಆ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾರೆ ಇವತ್ತು.
ಸಿ ಎಂ ಅವರು 2 ವರ್ಷ ನಾನೇ ಸಿ ಎಂ ಆ ಥರ ಏನು